ಜಾಗ ಒಂದು ಕೆಲಸ ಮಾಡಿ, ಈಗ ಒಂದು ಕೆಲಸ ಮಾಡಿ ಇದು ಮಾಡ್ಬೋದು. ಈಗ ಇಲ್ಲಿ ಗ್ರ್ಯಾಂಟ್ ಆಗಿರೋ ಚರ್ಚೆ ಮಾಡಬೇಕು. ಯಾರಿಗೆ ಅಲ್ಲಿ ಜಾಗ ಇದೆ ಅಂತ ಹೇಳ್ತಾರೆ, ನಾವು ದಾಖಲೆ ತರಿಸ್ಕೊಂಡು ಮೂಲ ಅವ್ರು ಸಣ್ಣ ಮಾಡಿ ಜಾಗ ರಾಜ್ಯದಲ್ಲಿ ಪ್ರೋಸೆಸ್ ಶುರು ಮಾಡಿ ನೀವು ಮಾಡಬೇಕು. ಕರ್ನಾಟಕ ಅಂತ ಇಷ್ಟಪಟ್ಟು ಮಾತಾಡಿ ಕರ್ನಾಟಕ ಮಾಡ್ತಾರೆ ವಾಡಕ್ಕೆ ಆ ಜಾಗ ಮುಂದೆ ಬೇರೆ ಜಾಗ ವಾಡ ಪೊಸಿಷನ್ ಎಲ್ಲ ಬೇರೆ ಬೇರೆ ಜಾಗ ಮಾಡಿ ಇದ್ರೆ ಅವಾಗ ಕಡಿಮೆ ಕೊಡೋಕ್ಕೆ ಅವಕಾಶ ಇದೆ. ಅದು ನಿಮ್ ಗಮನದಲ್ಲಿ ಇರ್ಬೇಕು. ಅರ್ಜಿ ಹಾಕೊಂಡಾಗ ನಿಮ್ಮ ಹೆಸರಲ್ಲಿ ಜಾಗ ಇರಲ್ಲ. ಇವಾಗ ನೀವು ಕಷ್ಟದಲ್ಲಿ ಎಲ್ಲೋ ಒಂದು ಅರ್ಧ ಎಕರೆ 1 ಎಕರೆ ತಗೊಂಡಿದ್ರೆ ನಾವು ಅವಾಗ ನಿಮ್ಗೆ ಕಡಿಮೆ ಮಂಜೂರು ಮಾಡೋದಕ್ಕೆ ಅವಕಾಶ ಇರುತ್ತೆ. 4 ಎಕರೆ 35 ಗುಂಟೆ ಒಳಗಡೆ ಮಾತ್ರ ನಾವು ಮಂಜೂರು ಮಾಡಬೇಕು. ಅದ್ರ ಮೇಲೆ ಮಂಜೂರು ಮಾಡಲಿಕ್ಕೆ ಅವಕಾಶ ಇಲ್ಲ. ನೀವು ಅದಕ್ಕಿಂತ ಹೆಚ್ಚಾಗಿ ಜಮೀನು ಆಲ್ರೆಡಿ ಹೊಂದಿದ್ರೆ ನಿಮ್ಗೆ ಮಂಜೂರು ಮಾಡೋಕ್ಕೆ ಅವಕಾಶ ಇರುತ್ತೆ. 4 ಎಕರೆ 35 ಗುಂಟೆ ಒಂದ್ಬಿಟ್ಟಿದ್ರೆ ನಿಮ್ಗೆ ಬರೋದಿಲ್ಲ, ಮಂಜೂರು ಮಾಡೋಕ್ಕೆ ಅವಕಾಶ ಇರೋದಿಲ್ಲ. ಮತ್ತೆ ರೇಷನ್ ಕಾರ್ಡ್ ಅಲ್ಲಿ ಕೂಡ ಚೆಕ್ ಮಾಡ್ತಾ ಇದ್ದೀವಿ. ರೇಷನ್ ಕಾರ್ಡ್ ನೀವು ಜಾಯಿಂಟ್ ಫ್ಯಾಮಿಲಿ ಇರ್ತೀರ, ಸೊ ಫ್ಯಾಮಿಲಿಯಲ್ಲಿ 4 ಎಕರೆ 32 ಗುಂಟೆಗಿನ ಜಮೀನು ಹೆಚ್ಚೇ ಇರಬಾರ್ದು. ಸೊ ಇದೆಲ್ಲ ಕ್ರೈಟೀರಿಯಾ ಚೆಕ್ ಮಾಡಿ ಮತ್ತೆ ನಾವು ಇಲ್ಲಿ ಈ ಕಮಿಟಿಯಲ್ಲೆಲ್ಲ ನಿಮಗೆ ತೋರಿಸ್ತೀವಿ. ನೀವೆಲ್ಲ ಅರ್ಜಿ ಹಾಕಿದ್ರೆ ಅದನ್ನ ನಾವು ಹಿಸ್ಟಾರಿಕಲ್ ಇಮೇಜ್ ನೋಡ್ತಿದ್ವಿ. 10 ವರ್ಷ 20 ವರ್ಷದಿಂದ ನೀವು ಅಲ್ಲಿ ಬೆಳೆ ಆಗ್ತಾ ಇದ್ರಾ, ಉಳುಮೆ ಮಾಡ್ತಿದ್ರಾ, ಇದನ್ನ ಚೆಕ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಕ್ರೈಟೀರಿಯಾ ಆದ್ಮೇಲೆ ಕಂಪ್ಲೀಟ್ ಏನೇ ಇಲ್ಲಿ ನಿರ್ಣಯ ಆಗುತ್ತೆ, ಎಲ್ಲ ಮೆಂಬರ್ಸ್ ಇರ್ತಾರೆ, ಎಲ್ಲರೂ ಅಟೆಂಡೆನ್ಸ್ ತಗೊಳ್ತೀರಿ. ಸೊ ಎಲ್ಲರೂ ಏನು ಪ್ರೊಸೀಡಿಂಗ್ಸ್ ಆಗುತ್ತೆ ಅದೆಲ್ಲ ಆನ್ಲೈನ್ ಡಿಜಿಟಲೈಸೇಷನ್ ಆಗಿ ಆನ್ಲೈನ್ ಏನಾಗಿದೆ ಅದೆಲ್ಲ ಅಪ್ಲೋಡ್ ಆಗುತ್ತೆ. ಸೊ ಎಲ್ಲ ಡಿಸೈಡ್ ಆದ್ಮೇಲೆ ಫೈನಲಿ ನಿಮ್ಗೆ ಅದು ಗೌರ್ಮೆಂಟ್ ಕಡೆಯಿಂದ RTC ನೀವು ಎಷ್ಟು ಎಲ್ಲ ಕಮಿಟಿ ಎಲ್ಲ ಏನು ಡಿಸೈಡ್ ಮಾಡ್ತಾರೆ ಆ ಚೆಕ್ ಲಿಸ್ಟ್ ಎಲ್ಲ ಆಗುತ್ತೆ. ನೀವು ನಿಂತ್ಕೊಂಡು ಜಮೀನಲ್ಲಿ ಮತ್ತೆ ಎಷ್ಟು ವರ್ಷದಿಂದ ನೀವು ಉಳುಮೆ ಮಾಡ್ತಾ ಇದ್ದೀರಾ, ಮತ್ತೆ ಮರ್ಜರ್ ವಿಡಿಯೋ ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ನಿಮ್ದು ಇದೇ ತಾಲೂಕು ನೀವು ಅದೇ ಪೊಸಿಷನ್ ಅಲ್ಲಿ ಇದ್ರೆ ರಾಜ್ಯದಲ್ಲೇ ಇದ್ರೆ ನಿಮ್ಗೆ ಎಲ್ಲೂ 2 ಎಕರೆ 1 ಎಕರೆ 4 ಎಕರೆ ನಿಮ್ ಸ್ವಂತದ್ದು ನಿಮ್ ದುಡಿಮೆ ಜಮೀನ್ ಇಲ್ಲ ಅಂತಂದ್ರೆ, ನಿಮ್ಮ ಹೆಸರಲ್ಲೋ ನಿಮ್ಮ ತಂದೆ ಹೆಸರಲ್ಲೋ ಜಮೀನ್ ಇಲ್ಲ ಅಂತಂದ್ರೆ, ನಿಮ್ ತಾತ ನಿಮ್ ತಂದೆ ನೀವು ಅದೇ ಪೊಸಿಷನ್ ಅಲ್ಲಿ ಇದ್ದು ಅದರಲ್ಲೇ ನೀವು ಬೆಳೆ ಇಟ್ಕೊಳ್ಳೋದು ಅದೇ ನಿಮ್ ಆಧಾರ ಅಂತ ಅನ್ಕೊಂಡಿರುವಂತವ್ರಿಗೆ ಏನು ಪ್ರೊಸೀಜರ್ಸ್ ಇದೆ ಅದು ನಿಮ್ಗೆ ಯೋಗ್ಯವಾಗೇ ಇದೆ. ಬೆಳೆ ಇಟ್ಕೊಂಡು ಇವ್ರು ಅದನ್ನೇ ನಂಬ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಏನೋ ಆನ್ಲೈನ್ ಪ್ರೊಸೀಜರ್ ಮಾಡಿದ್ದಾರೆ. ಇಷ್ಟು ದಿನ ಎಲ್ಲ ಫೈಲ್ಸ್ ರೆಡಿ ಮಾಡ್ತಾ ಇದ್ದಾರೆ. ಆನ್ಲೈನ್ ಅಲ್ಲಿ ನೀವು ತರುವಂತ ಒಂದು ದಾಖಲೆ ಕೊಟ್ಟಿರ್ತಾರೆ, ನಮ್ಮ ತಾತ ಅನ್ನೋ ತಂದೆನೋ ಹಾಕಿದ್ದಾರೆ, ಅದನ್ನ ನಾವು ಆನ್ಲೈನ್ ಅಲ್ಲಿ ಇವ್ರ ಹತ್ರ ಈ ದಾಖಲೆ ಇದೆ. ಆಮೇಲೆ ಇದು ಒಂದು ಟೀಮ್ ಇದೆ, ಇನ್ನೊಂದು ಯಾರು ಕಮಿಟಿ ಮೆಂಬರ್ಸ್ ಇದ್ದಾರೆ, ವಿಲೇಜ್ ಅಕೌಂಟೆಂಟ್ RI, ತಹಸೀಲ್ದಾರು ಬರ್ಬೋದು, ನಾವು ಬರ್ಬೋದು. ಇಲ್ಲಾಂದ್ರೆ ನಮಗೆ ಅಷ್ಟು ಟೈಮ್ ಆಗಲಿಲ್ಲ ಅಂತಂದ್ರೆ ಒಂದು ಟೀಮು ಬರ್ಬೋದು. ಶಾಸನಮಂಡಿ ಹೋಗ್ಲಿ ಒಂದು RI, ವಿಲೇಜ್ ಅಕೌಂಟೆಂಟ್ 3 ಜನ 4 ಜನ ಇದ್ದಾರೆ. ಆ ಟೀಮ್ ಯಾರ್ಯಾರು ಆ ಹೋಗ್ಲಿಗೆ ಬರ್ತಾರೆ ಅವ್ರ ಜೊತೆ ಕಮಿಟಿ ಸದಸ್ಯರು ಕೂಡ ಬಂದು ಅವರು ಇವ್ರ ತಾತ ಕಾಲದಿಂದ ತಂದೆ ಕಾಲದಿಂದ ಈ ಜಮೀನನ್ನ ಉಳುಮೆ ಮಾಡ್ಕೊಂಡಿದ್ದಾರೆ ಅಂತ ಅದೇ ದಾಖಲೆ. ಅದನ್ನ ಜಿಯೋ ಫೆನ್ಸ್ ಅಂತ ನೀವೆಲ್ಲೇ ಬೆಳೆ ಇಟ್ಕೊಳ್ತಾ ಇದ್ದಾರೆ ಅದೊಂದು ಮ್ಯಾಪ್ ಮೊಬೈಲಲ್ಲಿ ಅದರ ಆ್ಯಪ್ ಇದೆ. ಅದನ್ನು ಫೋಟೋ ಹೊಡ್ಕೊಂಡ್ರೆ ನಿಮ್ದು ಎಲ್ಲೆಲ್ಲಿ ಬೌಂಡ್ರೀಸ್ ಅಂತ ನಿಮ್ಗೆ ಎಷ್ಟು ಮಂಜೂರು ಮಾಡೋದಕ್ಕೆ ಸರ್ಕಾರದಲ್ಲಿ ಪ್ರಾವಿಷನ್ ಇದೆ ಅಷ್ಟಕ್ಕೆ ಪ್ರಸ್ತಾವನೆ ನಾವು ಆನ್ಲೈನಲ್ಲಿ ಕಳಿಸ್ಬೇಕು. ಅದು ಆನ್ಲೈನಲ್ಲಿ ಪ್ರೋಸೆಸ್ ಮಾಡೋದಕ್ಕೆ ಒಂದು 10 days ಬೇಕಾಗುತ್ತೆ. ಎಷ್ಟು ಜನದಿದ್ರು 10 ದಿನ 10 ರಿಂದ 15 ದಿನ ಬೇಕಾಗುತ್ತೆ. ಇವತ್ತು ನಾವು ನಿಮ್ಮ ಹತ್ರ ಇರೋ ಎಲ್ಲ ದಾಖಲೆಗಳನ್ನ ತಗೊಂಡು ನಾವು ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತೀವಿ. ಯಾಕಂದ್ರೆ ಪ್ರತಿಯೊಂದು ಮಾಹಿತಿನೂ ಇನ್ಮೇಲೆ ಸರ್ಕಾರ ಚೆಕ್ ಮಾಡಿಕೊಂಡ್ರೆ ಅದರಲ್ಲಿ ಇರುತ್ತೆ. ಆ ಥರ ಒಂದು ವೆಬ್ಸೈಟ್ ಓಪನ್ ಮಾಡಿ ಅರ್ಜಿ ಹಾಕೊಂಡಿರೋದು ಮಾಹಿತಿ ಸರ್ಕಾರ ನೋಡ್ಬೋದು. ಅಂದ್ರೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲರೂ ದಾಖಲೆ ಇರುತ್ತೆ. ಇನ್ಮೇಲೆ ನಾವು ಹಕ್ಕುಪತ್ರ ಕೊಡೋರ್ಗು ಅವ್ರ ಹತ್ರನೇ ಎಲ್ಲ ದಾಖಲೆ ಇರುತ್ತೆ, ನಮ್ಮ ಹತ್ರ ಇರಲ್ಲ, ಇವ್ರ ಹತ್ರ ಇರಲ್ಲ. ಇವ್ರಿಗೆ ಮತ್ತೆ ಇದನ್ನ ಕರೆಕ್ಷನ್ ಮಾಡಿ ಇನ್ಯಾರಿಗೋ ಕೊಡಕ್ ಕೂಡ ಆಗಲ್ಲ. ಒಂದ್ಸತಿ ಮಾಡ್ಬಿಟ್ರೆ ಒಂದ್ಸತಿ ಅವ್ರ ಮುಂದೆ ಯಜಮಾನ್ ಒಬ್ರು ಕೂತಿದಾರಲ್ಲ ಅವ್ರ ಹೆಸರಲ್ಲಿ ಮಾಡಾದ್ಮೇಲೆ ಇನ್ಯಾರೋ ತಲೆ ಉಪಯೋಗಿಸ್ ಬಂದು ಆ ಫೈಲ್ ತಿದ್ದುಪಡಿ ಮಾಡಿ ದುಡ್ಡು ಕೊಟ್ಟು ಇನ್ನೊಂದು ಮಾಡಿ ಏನ್ ಆಟನೂ ಆಡ್ಕೊಳಕ್ಕಾಗಲ್ಲ. ಅದಕ್ಕೆ ಆನ್ಲೈನ್ ರಿಜಿಸ್ಟ್ರೇಷನ್ ಆಗ್ತಾ ಇರೋದು. ನೀವೇ ಅಲ್ಲಿರೋದು, ನಿಮ್ ತಾತನೇ ಅಲ್ಲಿದ್ದು, ನಿಮ್ಮ ಅಪ್ಪನೇ ಅರ್ಜಿ ಹಾಕೊಂಡಿರೋದು, ಅದು ನಿಮ್ಮ ಹೆಸರಲ್ಲೇ ಇರುತ್ತೆ. ಅದನ್ನ ಯಾರ ಕೈಯಲ್ಲೂ ಬದಲಾವಣೆ ಮಾಡಕ್ಕಾಗಲ್ಲ. ಆ ಒಂದು ಹೊಸ ಸಿಸ್ಟಮ್ನ ಇವಾಗ ಮಾಡಿದೆ. ಫೈಲ್ ಮಾಡೋದು, ಫೈಲ್ ಎತ್ಕೊಂಡು ಹೋಗಿ ಇನ್ನೊಂದು ಹತ್ರ ಇಡೋದು, ಅದರಲ್ಲಿ ಒಂದು ಫೈಲ್ ಮಿಸ್ ಆಗೋದು, ಇನ್ಯಾರೋ ಅದ್ರ ಬದಲಾಗಿ ಮಾಡ್ಕೊಂಡು ಇಂಥವು ಯಾವುದು ಮೋಸ ನಡೆಯೋದಕ್ಕೆ ಅವಕಾಶನೇ ಇಲ್ಲ. ಏನಿದ್ರು ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ನಮ್ಮ ಆದಿಯಾಗಿ ಎಲ್ಲ ಅಧಿಕಾರಿಗಳು, ನಾನು ತಹಸೀಲ್ದಾರ್
ನಿರ್ಧಾರ ಇರುತ್ತೆ ಅದೇ ರೀತಿ ಅವ್ರಿಗೆ ಕೆಳಗಡೆ ಇರುವಂತ ಎಲ್ಲ ಅಧಿಕಾರಿಗಳು ಸರ್ಕಾರದ ಒಂದು ಸಿಸ್ಟಮ್ ಇದೆ ಅದ್ರ ಪ್ರಕಾರ ಮಾಡ್ಬೇಕಾಗುತ್ತೆ. ಭಯಾನೇ ಬೇಡ. ಆಮೇಲೆ ಊರಿಗೆ ಅಂತ ಎಷ್ಟು ರಿಸರ್ವ್ ಮಾಡ್ತಾ ಇದ್ದಾರಲ್ಲ, ಇವಾಗ ಒಂದು 5-6 ಎಕರೆ ಇದೆ. ಮೊನ್ನೆ ಬಂದಾಗ ಹೇಳಿದ್ರಲ್ಲ, ಸ್ಮಶಾನದ ಜಾಗ ಏನಪ್ಪ ನಿಮ್ಗೆ ಇಷ್ಟೊಂದು ತಲೆನೋವು ಯಾವ ಎಲ್ಲರೂ ಬೇರೆ ಜಾಗಕ್ಕಾದ್ರೂ ಆಸೆ ಈ ಕಾಲ ಆಫೀಸ್ విజయ్ తక్కువ డీటెయిల్స్ చెప్తాను. అది ఏడాదిలో ఒకేటిగా వచ్చేది సెపరేటా వాట్సాప్ నానే ఒట్టుకోడ్లా ಮೊನ್ನೆ ಬಂದಾಗ ಹೇಳಿದ್ರಲ್ಲ, ಸ್ಮಶಾನದ ಜಾಗ ಏನಪ್ಪ ನಿಮ್ಗೆ ಇಷ್ಟೊಂದು ತಲೆನೋವು ಯಾವ ಎಲ್ಲರೂ ಬೇರೆ ಜಾಗಕ್ಕಾದ್ರೂ ಆಸೆ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.